ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ ನಾವು. ವಿಶೇಷವಾಗಿ ಒತ್ತು ಕೊಟ್ಟಿರೋದು ಅಂತಂದರೆ, ಒಂದು ಫಿಸ್ಕಲ್ ಪ್ಯಾರಾಮೀಟರ್ಸ್ ಒಳಗಡೆ ವಿತ್ತೀಯ ಶಿಸ್ತನ್ನು ಕಾಪಾಡಿರ್ತಕ್ಕಂಥದ್ದು ಒಂದು 3 ವರ್ಷನೂ ಕಾಪಾಡಿದ್ದೀವಿ. ನಾನು ಯಾವ್ಯಾವ ಫೈನಾನ್ಸ್ ಮಿನಿಸ್ಟರ್ ಆಗಿದೆ ಆ ಕಾಲದಲ್ಲೆಲ್ಲ ಕಾಪಾಡ್ಕೊಂಡು ಬಂದಿದ್ದೀವಿ. ಯಾರು ಈ ಬಾರಿ ಉಳಿತಾಯದ ಬಜೆಟ್ ಮಂಡಿಸ್ತೇವೆ ನಿರೀಕ್ಷೆ ಇತ್ತು ಸರ್. ನಾನೇ ಹೇಳಿದ್ನಲ್ರಿ, ಡಿಫಿಸಿಟ್ ಬಜೆಟ್ ಅಂತ. ಡಿಫಿಸಿಟ್ ಬಜೆಟ್ ಮಂಡಿಸಿದ್ದೀನಿ ನಿಜ. ಪ್ಯಾರಾಮೀಟರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ ಅದನ್ನು ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ವರ್ಷ ಸರ್ ಹೋಗ್ತಿರ್ಲಿಲ್ವಾ? JJMನಲ್ಲಿ ನಮಗೆ ನಾವು ಕೊಟ್ಟಿದ್ದಂಥ ದುಡ್ಡು ಅವರು ಕೇಂದ್ರ ಸರ್ಕಾರ ಕೊಡಬೇಕಾಗಿರೋದು ಕೊಟ್ಟಿದ್ದು ಸಾಕಾಗ್ತಿರ್ಲಿಲ್ವಾ? ಈ ವರ್ಷ ಡಿಪಿಸಿಟ್ ಎಲ್ಲ ಹೋಗ್ಬಿಡೋದಲ್ಲ. ಅಷ್ಟಕ್ಕಿಂತ ಗಾತ್ರ ಜಾಸ್ತಿ. ಏನು ಕಡಿಮೆ ಮಾಡ್ಬೋದು? ಅಭಿವೃದ್ಧಿ ಕೆಲಸಗಳನ್ನ ಹೆಚ್ಚು ಮಾಡಿದಾಗ ಕಡಿಮೆ ಮಾಡೋದು ಅಂತಂದ್ರೆ ಹೆಂಗೆ? ಏನಂತ ಹೇಳಿರೋದು, ಟೋಟಲ್ ಲಿಯಾಬಿಲಿಟೀಸು 25% ದಾಟಬಾರದು ಅಂತ. ಅಷ್ಟೊಳಗಡೆ ಮಾಡಿದ್ದೀವಲ್ಲ. ಇಲ್ಲ, ನಾನು ಆಗಲೂ ಸಾಲ ಮಾಡಿದ್ದೆ. ಗ್ಯಾರಂಟಿಗಳು ಇಲ್ದಿದ್ದಾಗಲೂ ಸಾಲ ಮಾಡಿದ್ದೆ. ಈಗಲೂ ಸಾಲ ಮಾಡಿದ್ದೀವಿ. ಆಗ 22-23% ಮಾಡ್ತಿದ್ದೆ. ಈಗ 24.94 ಆಗಿದೆ. ಯಾರೋ ಒಬ್ಬರು ಕೇಳಿಯಪ್ಪ, ಯಜಮಾನ ಕೇಳಪ್ಪ. ಹೌದು ಸರ್, 2496 ಆಗಿದೆ. Is it not below the 25%? ಟೆಕ್ನಿಕಲಿ ಅಲ್ಲ, 25% ವರೆಗೂ ತಗೋಬಹುದು ನಾವು. ಮ್ಯಾಕ್ಸಿಮಮ್ ತಗೊಂಡಿದ್ದೀವಿ ಸಾಲನ. ಬಿಕಾಸ್ ಅನೇಕ ಪ್ರೋಗ್ರಾಮ್ಗಳನ್ನ, ಹೊಸ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ, ಅದಕ್ಕೋಸ್ಕರ ತಗೊಂಡಿದ್ದೀವಿ. ಬಿಜೆಪಿ ಅವರು ಹೇಳ್ತಾ ಇರೋದು, ಒಂದು ಕಡೆಗೆ ಕರಾವಳಿ ಭಾಗದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಮೀಟಿಂಗ್ ಮಾಡಿದಾಗ ಕೂಡ CMಗೂ ಹೇಳಿದ್ವಿ, ಸಚಿವರುಗಳಿಗೂ ಹೇಳಿದ್ವಿ. ಆದರೆ ಕರಾವಳಿ ಭಾಗದ ಟೂರಿಸಂ ಬಗ್ಗೆ ಒಂದು ಅಕ್ಷರ ಕೂಡ ಮಾಡಿದೀವಿ ನೋಡಪ್ಪ. ಇಲ್ಲಿ ಬಿಜೆಪಿ ಅವರು ಹೇಳೋದಕ್ಕೆ ಅವ್ರು ಪುಸ್ತಕ ಓದಿದಿರಲ್ಲ. ನೀನು ಹಂಗೆ ಕೇಳಿದ್ರೆ ಹಂಗೆ? ನೀನು ಓದ್ಕೊಂಡು ಕೇಳಿದೀಯ ಅಂತ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ರೂಪಿಸಿ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡಲಾಗುವುದು. ಪ್ರೋಗ್ರಾಮ್ ಮಾಡಿದ್ಮೇಲೆ ಹಣ ಕೊಡೋದು ಅವ್ರು ಹೇಳ್ತಾರೆ. ಅವ್ರು ಯಾಕೆ ಮಾಡಲಿಲ್ಲ? ಅವರೇ ಇದ್ರಲ್ಲಪ್ಪ ಅಧಿಕಾರದಲ್ಲಿದ್ದಾಗ ಯಾಕೆ ಮಾಡಲಿಲ್ಲ? ಈಗ ಟೀಕೆ ಮಾಡೋದು ಭಾಳ ಸುಲಭ. ವೈ ದೇ ಹ್ಯಾವ್ ನಾಟ್ ಡನ್ ಎನಿ ಪ್ರೋಗ್ರಾಮ್ ಅಂಡರ್ ಟೂರಿಸಂ? ನಾವು ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಯೋಚನೆ ಮಾಡಿ. ನಾವು ಒಂದು ಮೀಟಿಂಗ್ ಮಾಡಿದವು ಈಗ ಮೊನ್ನೆ ಹೋಗಿ. ಅವರು ಅದರಿಂದ BJP ಅವ್ರಿಗೆ ನೋ ಮಾರಲ್ ರೈಟೇ ಇಲ್ಲ ಅವ್ರಿಗೆ ಬಜೆಟ್ ಮೇಲೆ ಮಾತಾಡಿ. Approximately 18,000 crores are spent on social welfare. What is the human growth index in that? You have not shown that. ಯಾವುದು? ಅದಕ್ಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೊಟ್ಟಿಲ್ಲ. ಅದರಲ್ಲಿ 1.21 ಕೋಟಿ ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿದ್ದೀವಿ. 15,000 ಕೋಟಿ ಸೋಷಿಯಲ್. ಅದಕ್ಕೂ ಏನು ಸಂಬಂಧ? ಅಲ್ಲಲ್ಲ, ನೀವು ಕೇಳ್ತಾ ಇದ್ದೀರಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೂ 1,21,000 ಕೋಟಿ ಖರ್ಚು ಮಾಡೋಕ್ಕೂ ಏನು ಸಂಬಂಧ? ಅಲ್ಲ, ಅದು ಬೇಕಾದ್ರೆ ಕೊಡ್ತೀವಿ, ಬೇಕಾದ್ರೆ ನಿಮಗೆ ಫಿಗರ್.
ಅದು ಇಂಪ್ಯಾಕ್ಟ್ ಏನಾಗಿದೆ ಅಂತಕ್ಕಂಥದ್ದು ಕೊಡ್ತೀವಿ. ಸಿ ನೋಡ್ರಿ, ವಿ ಆರ್ ನಂಬರ್ 1 ಇನ್ ತಲಾ ಆದಾಯದಲ್ಲಿ ಇನ್ ದಿ ಕಂಟ್ರಿ. ಆಮೇಲೆ ಬೆಂಗಳೂರು ನಗರದಲ್ಲಿ ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ 24% ಆಗಿದೆ. ಆಮೇಲೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ, ಪರ್ ಕ್ಯಾಪಿಟಾ ಜಾಸ್ತಿ ಆಗಿದೆ. ಸೊ ಇವೆಲ್ಲ ಇಂಪ್ಯಾಕ್ಟ್ಗಳಾಗ್ತವೆ. ನೀವೆಲ್ಲ ದಿನ ನೋಡ್ತಾ ಇದ್ದೀರಿ ಪತ್ರಿಕೆಗಳಲ್ಲಿ, ನಾವು ಗ್ಯಾರಂಟಿ ಯೋಜನೆಗಳಿಂದ ಇವೆಲ್ಲ ಆಗಿದ್ದಾವೆ. ಯಾಕಂದರೆ ವೈ ದೇ ಆರ್ ಫಾಲೋಯಿಂಗ್ ಅವರ್ ಸ್ಟೇಟ್ ಪ್ರೋಗ್ರಾಮ್ಸ್. ಅಲ್ಲಲ್ಲ, ನೀವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೇಳಿದ್ರಲ್ಲ, ಅದಕ್ಕೆ ಹೇಳಿದೆ ನಾನು. ಅದು ಫಾಲೋ ಮಾಡ್ತಾ ಅಂದರೆ ಇಟ್ಸ್ ಎ ಗುಡ್ ಪ್ರೋಗ್ರಾಮ್. ಸರ್ ವಿರೋಧ ಮಾಡಿದವರು ಫಾಲೋ ಮಾಡ್ತಾ ಕೂಡ ಇವತ್ತು ಯಾವುದನ್ನ ನಾವು ನೋಡ್ರಿ, ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಏನು ಮಾಡಬೇಕು ಮುಂದೆ ಅಂತ. ಬಟ್ ನಾವು ಏನಂತ ಹೇಳಿದ್ದೀವಿ ಅಂತಂದರೆ, ನಾವು ಇದನ್ನೇ ಮಾಡಬೇಕು, ನಮ್ಮ ಮನ್ರೇಗನೇ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ, ಚಳುವಳಿ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಮಾಡದೆ ಹೋದ್ರೆ ನೋಡೋಣ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಯಾವುದು? ಏಪ್ರಿಲ್ 1 ಯೋಚನೆ ಮಾಡ್ತೀವಿ. ನಿಮ್ಗೆ ಕರೆದು ಹೇಳ್ತೀನಿ. ಸರ್ ರಾಜ್ಯದ ಅಂದರೆ 16ನೇ ಹಣಕಾಸು ಆಯೋಗದಲ್ಲಿ ರಾಜ್ಯದ ತೆರಿಗೆ ಪಾಲನ್ನ 4.7 ಏರಿಕೆ ಮಾಡಿದ್ದೀವಿ. ಆದರೆ ಸಾಲದ ಪ್ರಮಾಣ, ಸಾಲ ಮಾಡ್ತಾ ಇರೋದು ಹಣ ಕಾಂಗ್ರೆಸ್ ಪಕ್ಷದ ಇವ್ರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ ಸರ್ ಸಚಿವರು. ಮತ್ತೆ ಹಣಕಾಸಿನ ಆಯೋಗದಲ್ಲಿ ಎಷ್ಟು ಕೊಟ್ಟಿದ್ರು ಗೊತ್ತಾ ನಮಗೆ? ನಮ್ಮ ರಾಜ್ಯಕ್ಕೆ 4.7. ಈಗ ಕೊಟ್ಟಿರೋದು ಎಷ್ಟು? 16ನೇ ಹಣಕಾಸಿನ ಆಯೋಗದಲ್ಲಿ 4.131. 4.7 ಜಾಸ್ತಿನಾ 4.131 ಜಾಸ್ತಿನಾ? ಹೇಳಯ್ಯ. ಅಲ್ಲ ಸರ್ ಅದರಿಂದ ನಾನು ಏನಂತ ಹೇಳಿದ್ದೀನಿ ಅಂತಂದರೆ, ಸ್ವಲ್ಪ ಸಮಾಧಾನ ಆಗಿದೆ, ಆದರೆ ನಾವು ನಿರೀಕ್ಷೆ ಮಾಡಿದಷ್ಟು ಬಂದಿಲ್ಲ ಅಂತ ಹೇಳಿದ್ದೀವಿ ಬಜೆಟ್ನಲ್ಲಿ. ಹೌದು, 16 ವರ್ಷದೊಳಗಡೆ ಮೊಬೈಲ್ ಇಟ್ಕೋಬೋದು, ಬಟ್ ಸೋಷಿಯಲ್ ಮೀಡಿಯಾ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತೀವಿ. ಯಾರು? ಮನೆಗಳಲ್ಲಿ, ಶಾಲೆಗಳಲ್ಲಿ ಎಲ್ಲ ನಾವು ಅದಕ್ಕೆ ಫಾರ್ಮುಲೇಟ್ ಮಾಡ್ತೀವಿ ಪ್ರೋಗ್ರಾಮ್ನ. ಆ ಪ್ರೋಗ್ರಾಮ್ ಆದಮೇಲೆ ನಿಮ್ಗೆ ಹೇಳ್ತೀವಿ. ನೋಡಪ್ಪ, ನಾವು ಇಂಟರ್ನಲ್ ರಿಸರ್ವೇಷನ್ನ ಒಪ್ಕೊಂಡಿದ್ದೀವಿ. ಅದ್ರ ಹೆಂಗ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಸರ್, ಇಷ್ಟಾಗೂ ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ ಸರ್. ಬಿಜೆಪಿ ಅವರು ಚೋಂಬ್ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿ ಅವರು ಇಷ್ಟಾದ್ರೂ ಕೂಡ ವಿಧಾನಸೌಧದಲ್ಲಿ ಚೋಂಬ್ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಬಿಜೆಪಿ ಅವರು. ಏನಂತ? ಬಜೆಟ್ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ನೆಲ್ಲ. ಕರ್ನಾಟಕಕ್ಕೆ ಚೋಂಬ್ ಕೊಟ್ಟವ್ರೆ ಅಂತ, ಅದಕ್ಕೆ ಅವ್ರು ಮಾಡಿರೋದು. ಅದಕ್ಕೆ ರಾಜಕೀಯವಾಗಿ ಮಾಡಿದ್ದಾರೆ. ಈಗ 17 ಆಯ್ತು, ಎಷ್ಟು ಬಜೆಟ್ ಮಂಡನೆ ಮಾಡ್ತೀರಿ ಸರ್? ನೋಡ್ರಿ, ಒಬ್ರು ಕೇಳ್ರಿ, ಸುಮ್ಮನೆ ಯಾವನ ಒಬ್ಬ ಅವನು ತಾಳೆ. ಸರ್, ಈಗ 17 ಬಜೆಟ್ ಮಂಡನೆ ಮಾಡಿ ದಾಖಲೆ ಮಾಡಿದ್ದೀರಿ ಸರ್. ಈಗ 17 ಬಜೆಟ್ ಮಂಡನೆ ಮಾಡಿ ದಾಖಲೆ ಮಾಡಿದಿರಿ. ಇನ್ನೆಷ್ಟು ಬಜೆಟ್ ಅನ್ನು ಮಂಡನೆ ಮಾಡ್ತೀರಿ ಸರ್? ಹೈಕಮಾಂಡ್ ಹೇಳೋವರೆಗೆ ಮಾಡ್ತಾ ಇರ್ತೀನಿ.